ಮಿಥುನ ರಾಶಿ. ಹೆಚ್ಚು ಮಿಥುನ ರಾಶಿಯವರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಅದು ಒಳ್ಳೆಯ ಕಾರ್ಯಕ್ಕೆ ಅಂದರೆ ಕೆಲವೊಂದು ವಿಚಾರದಲ್ಲಿ ನಮಗೆ ದಾನ ಧರ್ಮ ಮಾಡಲಿಕ್ಕೆ, ಕೆಲವು ಕಡೆ ಈಗ ಗಣೇಶನ ಒಂದು ಹಬ್ಬ ಮುಗಿದಿದೆ, ಆದರೆ ಆ ಒಂದು ನಾವು ಕೂಡ ಗಣಪತಿ ಪೂಜೆ ಮಾಡಬೇಕು ಹೇಳುವಂಥ ಒಂದು ಭಾವನೆಯಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಪೂಜಾ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರತಕ್ಕಂಥ ಅಗತ್ಯವಾದಂಥ ವಸ್ತುಗಳನ್ನು ನಾವು ಕೊಂಡುಕೊಳ್ಳುವುದು ಅಥವಾ ದಾನ ಧರ್ಮಗಳನ್ನು ಮಾಡುವಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡುವಂಥ ಒಂದು ಅವಕಾಶ ನಮಗೆ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಹಾಗೆ ವೈರಿಗಳ ಕಾಟ ಅಂದರೆ ನಮಗೆ ಇವತ್ತಿನ ದಿವಸ ಸ್ವಲ್ಪ ವೈರಿಗಳು ಜಾಸ್ತಿಯಾಗಿ ನಮಗೆ ಕಾಟವನ್ನು ಕೊಡತಕ್ಕಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ವ್ಯವಹಾರವನ್ನು ಮಾತನ್ನು ಆಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಆಲಸ್ಯದ ಸ್ವಭಾವ, ಎಲ್ಲ ವಿಚಾರವನ್ನು ಕೂಡ ನಾವು ನಾಳೆ ಮಾಡೋಣ ಹೇಳುವಂಥ ಒಂದು ಆಲಸ್ಯ ಬರತಕ್ಕಂಥದ್ದು. ಹಾಗಾಗಿ ನಮಗೆ ಒಂದು ಆಲಸ್ಯ, ನಿದ್ದೆ ಜಾಸ್ತಿ ಮಾಡಿದ್ರೂ ಕೂಡ ಆಲಸ್ಯ ಬರ್ತದೆ, ಹಾಗೆ ನಿದ್ರೆ ಕಡಿಮೆ ಮಾಡಿದ್ರೂ ಕೂಡ ಆಲಸ್ಯ ಬರತಕ್ಕಂಥದ್ದು, ಹಾಗೆ ಊಟ ಜಾಸ್ತಿ ಆದರೂ ಕೂಡ ಆಲಸ್ಯ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಹಿತವಾಗಿ ಮಿತವಾಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಆವಾಗ ನಾವು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಇಂದು ಸಹೋದರರಿಂದ ಸಹಾಯ ಆಗತಕ್ಕಂಥ ಸಾಧ್ಯತೆ, ಹಾಗೆ ಸಹೋದರಿಯರಿಂದಲೂ ಕೂಡ ಸಹಾಯ ಆಗತಕ್ಕಂಥ ಸಾಧ್ಯತೆ ನಮಗೆ ಹಣಕಾಸಿನ ವಿಚಾರದಲ್ಲಿ ಇರಬಹುದು ಅಥವಾ ಬೇರೆ ಇನ್ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಸಹಾಯ ಸಿಗತಕ್ಕಂಥದ್ದು. ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು.